ಇಷ್ಟು ಸಂಜೆಯಲ್ಲಿ ರೂಮ್ ಹುಡ್ಕೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲೂ ಸರಿ ರೂಮ್ ಸಿಗ್ತಾ ಇಲ್ಲ. ನೋಡೋಣ ಎಲ್ಲಿ ಸಿಗುತ್ತೆ, ಯಾವ ಪ್ರೈಸಲ್ಲಿ ನಾವು ರೂಮ್ ಮಾಡಿದ್ದೀವಿ ಅಂತ ಸಹ ಹೇಳ್ತೀವಿ. ಕೀ ಹಾಕ್ತಾ ಪಾಪು ಪಾಪಣಿ ಕೀ ಹಾಕುದು ಅಣ್ಣ ಮೇಲ್ಗಡೆ. ಹಾಯ್ ಎಲ್ರಿಗೂ, ನಾವು ಈ ಥರ ರೆಡಿಯಾಗಿದ್ದೀವಿ. ನಮ್ಮ ಅಣ್ಣರೆಲ್ಲ ರೆಡಿ ಆಗ್ತಿದ್ದಾರೆ, ನಮ್ಮ ಯಜಮಾನ್ರು ಎಲ್ಲರೂ ಹಾಯ್ ಮಾಡ್ರೆ ಬರ ಕಡೆ. ಹೆಂಗ್ ಕಾಣಿಸ್ತಿದ್ದೀವಿ ನಮ್ಮ ಔಟ್ಫಿಟ್ ಈ ಥರ ಎಲ್ಲರೂ ಸ್ಯಾರಿ ಹಾಕಿದ್ದೀವಿ. ಹುಡುಗಿರೆಲ್ಲ ಹೆಂಗ್ ಕಾಣಿಸ್ತೀವಿ ನೋಡಿ. ರೂಮಿಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ರೂಮಿಂದು ಅಮೌಂಟ್ ಬಂದು 2,000 8 ಜನಕ್ಕೆ. 8 ಜನ ಬಂದಿದ್ದು. ಎಲ್ಲರೂ ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದಯದಿಂದ ಅವ್ರ ದರ್ಶನ ಚೆನ್ನಾಗಾದರೆ ಸಾಕು. ಹಾಗೆ ಬಂದಿರೋ ತಕ್ಕನಾಗೆ ಪ್ರಸಾದ ಸಿಕ್ಕಿದ್ರೆ ಸಾಕು. ಏನೇನೆಲ್ಲ ಎಲ್ಲೆಲ್ಲೋ ದುಡ್ಡು ಕೊಟ್ಟು ಹೋಟೆಲಲ್ಲೆಲ್ಲ ತಿನ್ಬೋದು, ಆದರೆ ಪ್ರಸಾದ ಎಲ್ಲೂ ಸಿಗಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ಪ್ರಸಾದ ಸಿಗಲ್ಲ ಅಂತ ಹೇಳಿದ್ದಾರೆ ಕೇಳಿರೋ ಪ್ರಕಾರ. ನಮಗೆ ರಾಯರ ಒಂದು ಅನುಗ್ರಹ ಇದ್ದರೆ ಪ್ರಸಾದ ಸಿಗಬೇಕು ಅಂತ ನಮ್ಮ ಅನಿಸಿಕೆ. ದೇವ್ರ ದಯದಿಂದ ಸಿಕ್ಕಿದ್ರೆ ಸಾಕು ಪ್ರಸಾದ. ಮತ್ತು ದರ್ಶನವೂ ಅಷ್ಟೇ ಚೆನ್ನಾಗಾದರೆ ಸಾಕು. ಜನ ಎಷ್ಟಿದ್ದಾರೆ ಗೊತ್ತಿಲ್ಲ, ತುಂಬ ಲೇಟಾಗಿ ಹೋಗ್ತಾಯಿದ್ದೀವಿ. ಓಕೆ, ಹೋಗೋಣ, ಮಾಡೋಣ, ಭಕ್ತಿಯಿಂದ ಕೇಳ್ಕೊಳ್ಳೋಣ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಾನು ಕೂಡ. ಸಾಕಾ? ಹಾಂ, ಇರಿ ಈ ಫಾಸ್ಟ್ ಬರ್ತಾರೆ. ನಂದು ವಿಡಿಯೋ ಮಾಡು. ಸೈಡ್ ಬರೀ ಸಾಕಾ?
ಪ್ರದಕ್ಷಿಣೆ ಹಾಕಿದ್ದಾಯಿತು. ಮಂತ್ರಾಕ್ಷತೆ ಇಸ್ಕೊಳ್ಳೋದಕ್ಕೆ ಹೋಗಬೇಕು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ರಾಯರ ಅನುಗ್ರಹ ನಮ್ಮಲ್ಲಿದೆ ಅಂತ ನೋಡೋಣ. ಇನ್ಮೇಲಿಂದನಾದರೂ ನಮಗೆ ಒಳ್ಳೇದಾಗುತ್ತಾ, ದೇವ್ರ ದಯದಿಂದ ಒಳ್ಳೇದಾದ್ರೆ ಅಷ್ಟೇ ಸಾಕು. ಎಲ್ರಿಗೂ ಆ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಇಲ್ಲೇನೇ ಕೇಳ್ಕೊತೀನಿ. ಆದಷ್ಟು ಸಾಲ ಆದರೂ ಪರವಾಗಿಲ್ಲ, ಸಾಲ ಆದರೂ ಮಾಡಿ ನಿಮ್ಮ ಮನಸ್ಸಿಚ್ಛೆ ಇದ್ದರೆ ದಯವಿಟ್ಟು ಎಲ್ಲರೂ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಈಗ ಪ್ರಸಾದ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ನಾವು ಕೂತ್ಕೊಂಡಿದ್ದೀವಿ. ಈಗ ಹೊರಡಬೇಕು. ಊರೆಲ್ಲ ತುಂಬ ಆಟ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಜರ್ನಿ, ಹಾಗೆ ದರ್ಶನ ತುಂಬ ಚೆನ್ನಾಗಾಯಿತು. ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೋ ಪ್ರಸಾದ ಸಿಗುತ್ತಲ್ಲ ಅನ್ನೋದೇ ದೊಡ್ಡ ಖುಷಿ. ನೋಡೋಣ. ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು, ದರ್ಶನ ಎಲ್ಲ ಮುಗಿಸ್ಕೊಂಡು, ಪ್ರಸಾದ ತಿಂದ್ಕೊಂಡು ಈಗ ಚೆಕ್ಔಟ್ ಮಾಡೋಣ ಅಂತೇಳಿ ರೂಮಿಗೆ ಬಂದಿದ್ದೀವಿ. ಎಲ್ಲ ಆಯಿತು. ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಈಗ ಬೇರೆ ಕಡೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಸಹ ವಿಡಿಯೋ ಹಾಕ್ತೀನಿ ನೋಡಿ. ಈಗ ಎಷ್ಟು ಟೈಮು? 12:30. ಆ್ಯಕ್ಚುಲಿ ನಾವು 3 ಗಂಟೆಗೆ ಚೆಕ್ಔಟ್ ಮಾಡ್ತೀವಿ ಅಂತ ಹೇಳಿದ್ದು. ಬೇಗನೆ ಚೆಕ್ಔಟ್ ಮಾಡ್ತಿದ್ದೀವಿ, ಯಾಕಂದರೆ ಬೇರೆ ಪ್ಲೇಸ್ಗಳನ್ನೂ ಕವರ್ ಮಾಡ್ಕೊಂಬೇಡ ಅಂತ ಹೇಳಿ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಕಳಿಸ್ತೀನಿ.